ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂಡಿಯಾ ಇಸ್ ಇನ್ ಡೇಂಜರ್. ಈ ಮಾತನ್ನು ಕಳೆದ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ. ಯಾಕೆ ಅನ್ನೋದು ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಸ್ವಲ್ಪ ನಮ್ಮ ಇಂಟೆಲಿಜೆನ್ಸ್ ಟೀಮು ಮೈಮರೆತರೂ ಕೂಡ ದೊಡ್ಡ ಅನಾಹುತವೇ ನಡೆಯುವಂತಹ ಸನ್ನಿವೇಶ ಇವತ್ತು ಭಾರತದಲ್ಲಿ ಎದುರಾಗಿದೆ. ವೀಕ್ಷಕರ, ನೀವು ನಂಬೋದಿಲ್ಲ, ಒಂದು ಪಂಚರ್ ಶಾಪ್ನಲ್ಲಿ ಕೂಡ ಇವತ್ತು ಪಾಕಿಸ್ತಾನದ ಸ್ಪೈಗಳು ಕೆಲಸ ಮಾಡ್ತಾ ಇದ್ದಾರೆ. ಆಟೋ ಓಡಿಸುವ ಒಬ್ಬಳು ಲೇಡಿಯು ಪಾಕಿಸ್ತಾನಕ್ಕೆ ಕೆಲಸ ಮಾಡ್ತಾಳೆ. ದೆಹಲಿ ನಗರ ಒಂದರಲ್ಲೇ ಇವತ್ತು ದೊಡ್ಡ ಸ್ಪೈ ನೆಟ್ವರ್ಕು ಹಬ್ಕೊಂಡ್ಬಿಟ್ಟಿದೆ. ಸ್ವತಃ ಅಜಿತ್ ದೋವಲ್ ಅಂಡ್ ಟೀಮ್ ಬೆಚ್ಚ ಬೀಳುವಂತಹ ಸುದ್ದಿ ಇದು. ಈ ಇಡೀ ನೆಟ್ವರ್ಕ್ ಹೇಗೆ ಕೆಲಸ ಮಾಡ್ತಿತ್ತು, ಇವರ ಟಾರ್ಗೆಟ್ ಏನು, ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇದುವರೆಗೂ ಎಂಥೆಂಥದ್ದೋ ಪ್ರಕರಣವನ್ನು ನೋಡಿದ್ದೇವೆ. ಭಾರತದಲ್ಲಿದ್ದು ಪಾಕಿಸ್ತಾನದ ಗೂಢಾಚಾರಿಯಾಗಿದ್ದನ್ನು ಕೇಳಿದ್ದೇವೆ. ಆದರೆ ಇದು ಅದೆಲ್ಲದಕ್ಕಿಂತಲೂ ತುಂಬ ಡಿಫ್ರೆಂಟ್ ಆದ ಪ್ರಕರಣ. ಯಾಕೆ ಏನು ಅನ್ನೋದು ಮುಂದೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಸಮಸ್ಯೆ ಮೊದಲಿಂದಲೂ ಕೂಡ ಇತ್ತು. ಆದರೆ ಈಗಿನ ಪ್ರಕರಣದ ಗಂಭೀರತೆ ಬೇರೆಯದ್ದೇ ಲೆವೆಲ್ನಲ್ಲಿದೆ. ಗಾಜಿಯಾಬಾದ್ನ ಕೌಶಂಬಿ ಪ್ರಕರಣದಲ್ಲಿ 22 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಇಂಟ್ರೆಸ್ಟಿಂಗ್ ಅಂದರೆ ಅದರಲ್ಲಿ ಆಟೋ ಚಾಲಕಿಯಂತೆ ನಟಿಸ್ತಾ ಇದ್ದಂತಹ ಮೀರಾ ಅನ್ನೋ ಮಹಿಳೆಯೂ ಕೂಡ ಸೇರಿಕೊಂಡಿದ್ದಾಳೆ. ಈಕೆ ಹಿಂದೆ ದೆಹಲಿಯಲ್ಲಿ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲೂ ಸಿಕ್ಕಿಬಿದ್ದಿದ್ಲು. ಈಗಿನ ಈ ಜಾಲದ ವಿಶೇಷತೆ ಏನಂದರೆ, ಇದರ ಸಂಚಾಲಕರು ಮುಸ್ಲಿಮರಾಗಿದ್ದರೆ ಫೀಲ್ಡ್ನಲ್ಲಿ ಕೆಲಸ ಮಾಡುವಂತಹ ಫುಟ್ ಸೋಲ್ಜರ್ಸ್ಗಳು ಹಿಂದೂಗಳಾಗಿದ್ದಾರೆ ಮತ್ತು ಇದರಲ್ಲಿ ಅಪ್ರಾಪ್ತ ವಯಸ್ಕರನ್ನೇ ಬಳಸ್ಕೊಳ್ಳಲಾಗ್ತಾ ಇದೆ. ಅಂದರೆ ಹಿಂದೂ ದೇಶವನ್ನು ನಾಶ ಮಾಡೋದಕ್ಕೆ ಇಲ್ಲಿ ಹಿಂದೂಗಳನ್ನೇ ಬಳಸಿಕೊಳ್ಳಲಾಗ್ತಿದೆ. ಇವತ್ತಿನ ಕಾಲದಲ್ಲಿ ಎಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮತ್ತು ತಾಂತ್ರಿಕ ಬುದ್ಧಿವಂತಿಕೆ, ಅಂದರೆ AI ಟೆಕ್ನಾಲಜಿ. ಆದರೆ ಮಾನವ ಬುದ್ಧಿವಂತಿಕೆಯ ಮಹತ್ವವನ್ನು ಈ ಪ್ರಕರಣ ಈಗ ಸಾಬೀತುಪಡಿಸಿದೆ. ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಸೈಕಲ್ ಪಂಚರ್ ಹಾಕಿಸುವಂತಹ ಅಂಗಡಿಗೆ ಹೋದಾಗ ಅಲ್ಲಿ ಕೇಳಿಸಿದಂತಹ ಒಂದು ಸಂಭಾಷಣೆ ಇಡೀ ಜಾಲವನ್ನು ಇವತ್ತು ಬಯಲಿಗೆಳೆಯೋದಕ್ಕೆ ಕಾರಣ ಆಗುತ್ತೆ. ಅಲ್ಲೊಂದಷ್ಟು ಯುವಕರು ಚಿಕ್ಕ ಪುಟ್ಟ ತಂತಿಗಳನ್ನು ಜೋಡಿಸಿದ್ರೆ ರಿಪೇರಿ ಕೆಲಸ ಮಾಡಿದ್ರೆ ದಿನಕ್ಕೆ 5,000 to 10,000 ರೂಪಾಯಿ ಸುಲಭವಾಗಿ ಸಿಗುತ್ತೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನು ಕೇಳಿದಂತಹ ಕಾನ್ಸ್ಟೇಬಲು ಕೂಡಲೇ ಎಚ್ಚೆತ್ಕೊಂಡು ಅವರನ್ನು ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದಿತ್ತು. ಅವರಿಗೆ ಪಾಕಿಸ್ತಾನದಿಂದ ನೇರ ತರಬೇತಿ ಸಿಗ್ತಾ ಇತ್ತು. ಪಾಕಿಸ್ತಾನವೇ ಅವರಿಗೆ ಬೇಕಾದಂತಹ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಡ್ತಾ ಇತ್ತು. ಈ ಪತ್ತೇದಾರಿಗಳು ಎಷ್ಟು ವ್ಯವಸ್ಥಿತವಾಗಿದ್ದರು ಅಂದರೆ, ಸೋಲಾರ್ ಪವರ್ಡ್ ಸಿಮ್ ಕಾರ್ಡ್ ಹೊಂದಿರುವಂತಹ ಸ್ಟ್ಯಾಂಡ್ ಅಲೋನ್ CCTV ಕ್ಯಾಮರಾಗಳನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಅಳವಡಿಸ್ತಾ ಇದ್ರು. ಇವುಗಳಿಗೆ ವಿದ್ಯುತ್ ಸಂಪರ್ಕದ ಅಗತ್ಯವೇ ಇರ್ತಾ ಇರಲಿಲ್ಲ. ಹಾಗಾಗಿ ಯಾರು ಇವುಗಳನ್ನು ಗಮನಿಸ್ತಾ ಇರಲಿಲ್ಲ. ಗಣೇಶ್ ನೇಪಾಳ, ಗಗನ್ ಮೀರತ್, ವಿವೇಕ್ ಬಿಹಾರ, ದುರ್ಗೇಶ್ ಜೌನ್ಪುರ ಹೀಗೆ ಮುಂತಾದವರನ್ನು ಬಳಸ್ಕೊಂಡು ರೈಲ್ವೆ ನಿಲ್ದಾಣಗಳು ಮತ್ತು ಮಿಲಿಟರಿ ಪ್ರದೇಶಗಳ ಮೇಲೆ ನಿಗಾ ಇಟ್ಟಿದ್ರು. ಪಾಕಿಸ್ತಾನದ ಇಂಟೆಲಿಜೆನ್ಸ್ ಆಫೀಸರ್ ಸರ್ಫರಾಜ್ ಡೋಗರ್ ಅಲಿಯಾಸ್ ಝೋರಾ ಸಿಂಗ್ ಅನ್ನೋನು ಇವರಿಗೆ ತರಬೇತಿ ನೀಡ್ತಾ ಇದ್ದ. ಸೋನಿಪತ್ ರೈಲ್ವೆ ನಿಲ್ದಾಣ, ದೆಹಲಿ ಕ್ಯಾಂಟ್ ಮತ್ತು ಹಿಂಡನ್ ಏರ್ಬೇಸ್ನಂತಹ ಜಾಗಗಳಲ್ಲಿ ಇವರು ಕ್ಯಾಮರಾಗಳನ್ನು ಅಳವಡಿಸಿ ರೈಲುಗಳ ಸಂಚಾರ, ಪ್ರಯಾಣಿಕರ ದಟ್ಟಣೆ ಮತ್ತು ಲಾಜಿಸ್ಟಿಕ್ ಮಾಹಿತಿಯನ್ನು ರಿಯಲ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ರು. ಆಶ್ಚರ್ಯದ ವಿಷಯ ಏನಂದರೆ, ಇಡೀ ಆಪರೇಷನ್ನ ವೆಚ್ಚ ಕೇವಲ 30-35 ಲಕ್ಷ ರೂಪಾಯಿಗಳು ಮಾತ್ರ. ಇದು ಕೇವಲ ಗಾಜಿಯಾಬಾದ್ಗೆ ಸೀಮಿತ ಆಗಿಲ್ಲ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲೂ ಇಂತಹ ಜಾಲಗಳು ಪತ್ತೆಯಾಗಿದೆ. 2025 ನವೆಂಬರ್-ಡಿಸೆಂಬರ್ನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ವ್ಯಾಪಾರಿಗಳಂತೆ ನಟಿಸಿ ಸೇನೆಯ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡಲಾಗ್ತಿತ್ತು.
ಇತ್ತೀಚೆಗೆ ಮಾರ್ಚ್ 22ನೇ ತಾರೀಕು ಅಸ್ಸಾಂನ ಏರ್ಪೋರ್ಟ್ ಸ್ಟೇಷನ್ನಲ್ಲಿ ಕೂಡ ಕೆಲಸ ಮಾಡ್ತಿದ್ದಂತಹ ಸುಮಿತ್ ಕುಮಾರ್ ಅನ್ನೋ ಸಿವಿಲಿಯನ್ ಉದ್ಯೋಗಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಈತ 2023ರಿಂದ ಪಾಕಿಸ್ತಾನದ ಸಂಪರ್ಕದಲ್ಲಿದ್ದು ಯುದ್ಧ ವಿಮಾನಗಳ ಸ್ಥಳ, ಕ್ಷಿಪಣಿ ವ್ಯವಸ್ಥೆಗಳ ಮಾಹಿತಿ ಮತ್ತು ಸೂಕ್ಷ್ಮ ದಾಖಲೆಗಳನ್ನು ರಿಯಲ್ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದ. ಇವನಿಗೆ ಈ ಕೆಲಸ ಮಾಡೋದಕ್ಕೆ ಪಾಕಿಸ್ತಾನದಿಂದ ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇತ್ತು. ನೋಡಿ, ಈ ಪತ್ತೇದಾರಿ ಜಾಲ 4 ಪ್ರಮುಖ ತಂತ್ರಗಳನ್ನು ಬಳಸ್ತಾ ಇತ್ತು. ಮೊದಲನೇದು ಕೃತ್ಯಕ್ಕೆ ಅಪ್ರಾಪ್ತ ವಯಸ್ಕರ ಬಳಕೆ. ನೋಡಿ, ಬಂಧಿತ 22 ಜನರಲ್ಲಿ 6 ಮಂದಿ ಅಪ್ರಾಪ್ತರು. ಇವ್ರ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ. ಜೊತೆಗೆ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದು ಕೂಡ ಸುಲಭ ಅನ್ನೋ ಕಾರಣಕ್ಕೆ ಇವರನ್ನು ಬಳಸ್ಕೊಳ್ತಾರೆ. ಎರಡನೇದು ಹಿಂದೂ ಕಾರ್ಯಕರ್ತರು. ಎಂಥ ದುರಂತ ನೋಡಿ ನಮ್ಮ ದೇಶದ್ದು. ನಮ್ಮ ದೇಶವನ್ನು ಒಡೆಯೋದಕ್ಕೆ, ನಮ್ಮ ದೇಶವನ್ನು ನಾಶ ಮಾಡೋದಕ್ಕೆ ಹಿಂದೂಗಳನ್ನೇ ಬಳಸ್ಕೊಳ್ತಾ ಇದ್ರು. ಯಾರಿಗೂ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಫೀಲ್ಡ್ನಲ್ಲಿ ಕೆಲಸ ಮಾಡೋದಕ್ಕೆ ಹಿಂದೂ ಯುವಕರನ್ನು ನೇಮಿಸ್ಕೊಳ್ಳಾಗ್ತಿತ್ತು ಹಣವನ್ನು ಕೊಟ್ಟು. ಮೂರನೇದು ರಿಯಲ್ ಟೈಮ್ ಇಂಟೆಲಿಜೆನ್ಸ್. ಮಾಹಿತಿಗಳನ್ನು ಅಥವಾ CCTV ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ನಂತರ ಕಳಿಸುವ ಬದಲು ಸೌರಶಕ್ತಿ ಚಾಲಿತ ಕ್ಯಾಮರಾಗಳ ಮೂಲಕ ನೇರವಾಗಿ ಲೈವ್ ಸ್ಟ್ರೀಮಿಂಗ್ ಮಾಡಲಾಗ್ತಿತ್ತು. ನಾಲ್ಕನೇದು ಭಾರತೀಯ ಸಿಮ್ ಮತ್ತು OTP. ಇವರು ಭಾರತೀಯ ಸಿಮ್ ಕಾರ್ಡ್ಗಳ OTPಯನ್ನು ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ರು. ಅಲ್ಲಿ ಕೂತು ಪಾಕಿಸ್ತಾನದವ್ರು ಭಾರತದ ನಂಬರ್ಗಳ ಮೂಲಕ ವಾಟ್ಸಪ್ ಬಳಸ್ತಾ ಇದ್ರು. ಇದರಿಂದ ಆ ಮೆಸೇಜ್ಗಳು ಭಾರತದಿಂದಲೇ ಹೋಗ್ತಿದೆ ಅನ್ನೋ ಭ್ರಮೆ ಹುಟ್ಟಿಸ್ತಾ ಇದ್ರು. ಇದು ಕೇವಲ ಒಂದು ಮಾಡ್ಯೂಲ್ ಮಾತ್ರ. ನಾವಿನ್ನೂ 10% ಜಾಲವನ್ನು ಮಾತ್ರ ಭೇದಿಸಿರಬಹುದೇನೋ ವೀಕ್ಷಕರೇ. ಇಂತಹ 100 ಮಾಡ್ಯೂಲ್ಗಳು ಭಾರತದ ತುಂಬ ಇವತ್ತು ಆಕ್ಟಿವ್ ಆಗಿರುವಂತಹ ಸಾಧ್ಯತೆ ಇದೆ. ದೆಹಲಿಯ ಸುತ್ತಮುತ್ತಲಿನ ಫರೀದಾಬಾದು, ಮೀರತ್, ನೋಯ್ಡಾ ಪ್ರದೇಶಗಳು ಇಂತಹ ಜಾಲಗಳ ಕೇಂದ್ರಗಳಾಗ್ತಾ ಇದೆ. ಸೊ ಈಗ ಮೊದಲು ಭಾರತ ಮಾಡಬೇಕಾಗಿರೋದು ಇಂತಹ ಪತ್ತೇದಾರಿ ಕೆಲಸದಲ್ಲಿ ಸಿಕ್ಕಿಬಿದ್ದವರ ಪೌರತ್ವವನ್ನು ತಕ್ಷಣವೇ ರದ್ದು ಮಾಡಬೇಕು. ಅವರ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ನಿಲ್ಲಿಸಿಬಿಡಬೇಕು. ಅವರ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಜಪ್ತಿ ಮಾಡಬೇಕು. ಇಂತಹ ರಾಷ್ಟ್ರದ್ರೋಹಿಗಳಿಗೆ ಕಠಿಣ ಕಾನೂನಿನ ಅಡಿ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಅವರು ಕೆಲವೇ ವರ್ಷಗಳಲ್ಲಿ ಜೈಲಿನಿಂದ ಹೊರಗೆ ಬಂದು ಮತ್ತೆ ಇದೇ ಕೆಲಸವನ್ನು ಮುಂದುವರಿಸ್ತಾರೆ. ನೋಡಿ, ಇಲ್ಲಿ ಬಂಧಿತ ಯುವಕರಿಗೆ ಕೇವಲ 500 ರೂಪಾಯಿಗಳಿಗೂ ಆಮಿಷ ಒಡ್ಡಿ ಇಂತಹ ದೇಶದ್ರೋಹಿ ಕೆಲಸಗಳನ್ನು ಮಾಡಿಸ್ಲಾಗ್ತಾ ಇತ್ತು. ನಮಗೆ ಹಣದ ಕೊರತೆ ಇಲ್ಲ, ಸರ್ಕಾರ ಬದಲಾದರೆ ನಾವು ಹೊರಗೆ ಬರ್ತೀವಿ ಅಂತ ಅಹಂಕಾರದಿಂದ ಮಾತನಾಡುವ ಇಂತಹ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮದ ಅಗತ್ಯ ತುಂಬ ಇದೆ ವೀಕ್ಷಕರೇ. ಇದು ಭಾರತದ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಗಂಭೀರವಾದ ಟೈಮು. ಕೇವಲ 22 ಜನರ ಬಂಧನ ಒಂದು ಸಣ್ಣ ಆರಂಭ ಮಾತ್ರ. ಈ ಸಂಖ್ಯೆ 200 ಅಥವಾ ಅದಕ್ಕಿಂತಲೂ ಹೆಚ್ಚು ತಲುಪುವ ಸಾಧ್ಯತೆ ಇದೆ. ಯಾಕಂದರೆ ಇದೊಂಥರ ಗೆದ್ದಲು ಅಥವಾ ಗ್ಯಾಂಗ್ರೀನ್ ಇದ್ದಂಗೆ. ನಮ್ಮ ದೇಶದ ಭದ್ರತಾ ಪಡೆಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು. ಆದರೆ ನಾಗರಿಕರಾದ ನಾವು ಸಹ ನಮ್ಮ ಸುತ್ತಮುತ್ತ ನಡೆಯುವ ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ಎಚ್ಚರದಿಂದಿರಬೇಕು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.